ಬಾಗಲಕೋಟೆ ಜಿಲ್ಲೆ ಜಿಲ್ಲಾಡಳಿತ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಹಾಗೂ ಪುರಸಭೆ ಕಾರ್ಯಾಲಯ ಮತ್ತು ಜಾಗೃತಿ ಸಂಸ್ಥೆ ಹುನಗುಂದ ಇವರ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಬೀದಿಬದಿ ಆತ್ಮನಿರ್ಭರ ಯೋಜನೆ ಅಡಿಯಲ್ಲಿನ 8 ಕಲ್ಯಾಣ ಯೋಜನೆಗಳು ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ದಿನಾಂಕ ಫೆಬ್ರವರಿ 11, 2025 ರಂದು ಮಧ್ಯಾಹ್ನ 1 ಗಂಟೆಗೆ ಹುನಗುಂದ ಪಟ್ಟಣದ ಪುರಸಭೆ ಮಂಗಲ ಭವನದ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ಅಧ್ಯಕ್ಷತೆಯಲ್ಲಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರು ಉದ್ಘಾಟನೆ ಪರ, ಸಂಪನ್ಮೂಲ ವ್ಯಕ್ತಿಗಳಾದ ಎಸ್ವಿ ಬಾಡನವರ ಉಪನ್ಯಾಸಪರ ಮತ್ತು ಸಾಮಾಜಿಕ ಕಾರ್ಯಕರ್ತ ಅರ್ಷದ ನಾಯಕರು ಅತಿಥಿಗಳ ಪರ, ಆರೋಗ್ಯಾಪ್ತ ಸಮಾಲೋಚಕರಾದ ಪ್ರವೀಣ್ ಚೂರಿರು ಆರೋಗ್ಯಪರ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ತಮ್ಮ ಉಪಸ್ಥಿತಿಯ ಪರಮಾತುಗಳನ್ನಾಡಿ ಹುನಗುಂದ ಪುರಸಭೆ ವ್ಯಾಪ್ತಿಯ ಬಹಳಷ್ಟು ಸಂಖ್ಯೆಯ ಬೀದಿಬದಿ ವ್ಯಾಪಾರಿಗಳು ಗುರುತಿನ ಚೀಟಿ ಮತ್ತು ಮಾರಾಟ ಪ್ರಮಾಣ ಪತ್ರವನ್ನು ಪಡೆಯದಿರುವ ಮತ್ತು ಶಿಕ್ಷಣ, ಆರೋಗ್ಯ, ಆರ್ಥಿಕ ಸೌಲಭ್ಯ, ಕಾನೂನು ಸಂರಕ್ಷಣೆ, ಪಿಂಚಣಿ, ಸಾಲ ಸೌಲಭ್ಯ ಸೇರಿದಂತೆ ಇತರೆ ಸರ್ಕಾರದ ಯೋಜನೆಗಳು ಪಡೆಯದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ನಂತರ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಬೀದಿಬದಿಯ ಬಡ ವ್ಯಾಪಾರಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಆತ್ಮನಿರ್ಭರ ಪರಿಕಲ್ಪನೆ ಅಡಿಯಲ್ಲಿ ಜಾರಿಗೆ ತರಲಾಗಿರುವ 8 ಯೋಜನೆಗಳಾವವು, ಅವುಗಳ ಸದುಪಯೋಗವು ಹೇಗೆ ಮಾಡಿಕೊಳ್ಳಬೇಕು ಅದರ ಬಗ್ಗೆ ಪ್ರಸ್ತಾಪಿಸುತ್ತಾ ಆ 8 ಯೋಜನೆಗಳೆಂದರೆ ಕುಟುಂಬದ ಸುರಕ್ಷತೆಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಸಂಕಷ್ಟದ ಗಳಿಗೆಯಲ್ಲಿ ಕುಟುಂಬಕ್ಕೆ ಆರ್ಥಿಕ ನೆರವು ಸಿಗುವ ಪ್ರಧಾನಮಂತ್ರಿ ಭೀಮಾ ಯೋಜನೆ, ವೃದ್ಧಾಪ್ಯ ಪಿಂಚಣಿ ಸಿಗುವ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ, ಒಂದೇ ಪಡಿತರ ಚೀಟಿಯಿಂದ ಯಾವುದೇ ಪ್ರದೇಶದಲ್ಲಿ ಪಡಿತರ ಪಡೆಯುವ ಒನ್ ರೇಷನ್ ಕಾರ್ಡ್ ಯೋಜನೆ, ಸುರಕ್ಷಿತ ಬ್ಯಾಂಕಿಂಗ್ ಸೌಲಭ್ಯಕ್ಕೆ ಪ್ರಧಾನಮಂತ್ರಿ ಜಧನ ಯೋಜನೆ, ಬಿಒಸಿಎಂ ಅಡಿಯಲ್ಲಿ ನೋಂದಣಿ ಲೇಬರ್ ಕಾರ್ಡ್ ಹೊಂದಿದ ಕಟ್ಟಡ ಕಾರ್ಮಿಕರಿಗಾಗಿ ಹಣಕಾಸಿನ ಸಹಾಯ ಮತ್ತು ಇತರೆ ಸೌಲಭ್ಯಗಳು, ಸಾಂಸ್ಥಿಕರಿಗೆಯಲ್ಲಿ ಗರ್ಭಿಣಿಯರಿಗೆ ಸಹಾಯ ನೀಡುವ ಜನನಿ ಸುರಕ್ಷಾ ಯೋಜನೆ ಹಾಗೂ ಫಲಾನುಭವಿ ಕುಟುಂಬದ ಗರ್ಭಿಣಿಯರ ಬ್ಯಾಂಕ್ ಖಾತೆಗೆ ನಗದು ವರ್ಗಾಯಿಸುವ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗಳು ಜಾರಿ ಮಾಡಲಾಗಿದೆ ಎಂದರು. ನಂತರ ಈ ಯೋಜನೆಗೆ ಒಳಪಡುವ ಫಲಾನುಭವಿಗಳು ಬ್ಯಾಂಕ್ ಪಾಸ ಪುಸ್ತಕ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ, ಮತದಾರ ಚೀಟಿ ಮತ್ತು ಬೀದಿ ವ್ಯಾಪಾರಿಗಳು ನಗರ ಸ್ಥಳೀಯ ಸಂಸ್ಥೆಯಿಂದ ಗುರುತಿನ ಚೀಟಿ ಮತ್ತು ಮಾರಾಟ ಪ್ರಮಾಣ ಪತ್ರ ಪಡೆದಿರುವ ಫಲಾನುಭವಿಗಳಿಗೆ ಮೊದಲ ಹಂತದಲ್ಲಿ 10,000 ರೂಪಾಯಿಗಳ ಸಾಲ ನೀಡುವಿಕೆ, ನಂತರ ನಿಗದಿತ ಪ್ರತಿ ತಿಂಗಳು ಮರುಪಾವತಿಸಿ ಎನ್ಒಸಿ ಪ್ರತಿಯು ಬ್ಯಾಂಕಿನಿಂದ ಪಡೆದು ಸ್ಥಳೀಯ ಸಂಸ್ಥೆಯ ನಲ್ಮ ವಿಭಾಗಕ್ಕೆ 3 ಹಂತಗಳಲ್ಲಿ ಸಲ್ಲಿಸಿದರೆ ಎರಡನೇ ಹಂತವಾಗಿ 20,000 ರೂಪಾಯಿಗಳು, ಮೂರನೇ ಹಂತದಲ್ಲಿ 50,000 ರೂಪಾಯಿಗಳು ಸಾಲ ನೀಡಲಾಗುತ್ತಿದ್ದು, ಆ ಬೆನ್ನಲೆಯಲ್ಲಿ ಆಯಾ ಯೋಜನೆಗಳಿಗೆ ಅವಶ್ಯವಿರುವ ದಾಖಲೆ ಸಲ್ಲಿಸಿ ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪುರಸಭೆ ನಾಮನಿರ್ದೇಶಿತ ಸದಸ್ಯ ರಾಜು ಹುನಗುಂದ, ಮುತ್ತುಗಂಜಿಹಾಳ, ಮುಜಿಬ್ರುಹಿಮಾನ ಕಲಬುರ್ಗಿ, ಪುರಸಭೆ ಕಂದಾಯಾಧಿಕಾರಿ ಎಂಎಸ್ ಲಮಾಣಿ, ಸಿಬ್ಬಂದಿಗಳಾದ ಇಬ್ರಾಹಿಮ ಗುಡ್ಡದ, ಆರೋಗ್ಯಾಧಿಕಾರಿ ಭಾಷಾ ಹವಲ್ದಾರು ವೇದಿಕೆ ಅಲಂಕರಿಸಿದರೆ ಹುನಗುಂದ ಪಟ್ಟಣದ ಬೀದಿಬದಿ ವ್ಯಾಪಾರಿಗಳು ಹಾಗೂ ಇತರೆ ಪುರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ವ್ಯಾಪಾರ ಮಾಡಬೇಕಂದ್ರೆ ಎಲ್ಲಿ ಮಾರ್ಕೆಟ್ ಜಾಗ ಇರೋದಿಲ್ಲ, ಆಮೇಲೆ ವ್ಯಾಪಾರ ಮಾಡಲಿಕ್ಕೆ ಬಂಡವಾಳ ಇರೋದಿಲ್ಲ. ಅಂಥ ಈ ಬೆಳೆಯುವಂಥ ಜನಸಂಖ್ಯೆ ಈ ಒಂದು ಸಂದರ್ಭ ಹೋಗ್ತೀವಿ, ಏನು ಅರಸ್ತೀವಿ ಅಂದರೆ ಉದ್ಯೋಗ ವ್ಯಾಪಾರ ಮಾಡಬೇಕು ಅಂತೇಳಿ. ಈ ವ್ಯಾಪಾರ ಅಂದರೆ ಈ ಯಾವುದೇ ರೀತಿಯ ಒಂದು ಪೆರಿಫೆಟರಿಕ್ ಅನ್ನುವಂಥದ್ದು, ಇನ್ನೊಂದು ಮೊಬೈಲ್ ವ್ಯಾಪಾರಿಗಳು ಅಂತೇಳಿ 3 ಭಾಗ ಮಾಡ್ತಾರೆ ಜೀವನದ ವ್ಯಾಪಾರದಲ್ಲಿ. ಇಷ್ಟೆಷ್ಟೇ ಅಂದರೆ ಇದು ಸ್ಪಷ್ಟ ಪರೋಕ್ಷವಾಗಿ ಒಪ್ಪಿಗೆ ನಿರ್ದಿಷ್ಟ ಸ್ಥಳದಲ್ಲಿ ನಿಯಮಿತವಾಗಿ ವ್ಯಾಪಾರ ಮಾಡ್ತಕ್ಕಂಥದ್ದು. ಇಷ್ಟ ತನಕ ಈ ಒಂದು ಜಾಗದಾಗ ಮುಂದ ನಾ ಇಂಥ ವ್ಯಾಪಾರ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು. ಎರಡನೇದು ಪ್ಯಾರಿಫೆಟರಿಕ್ ಅಂದ್ರೆ ಇದು ಗಂಟು ಮೂಟೆ ಕಟ್ಕೊಂಡು ಓಣವನ್ನು ತಿರುಗಾಡಿ ವ್ಯಾಪಾರ ಮಾಡ್ತಕ್ಕಂಥದ್ದನ್ನ ಪ್ಯಾರಿಫೆಟರಿಕ್ ವ್ಯಾಪಾರ, ಅದು ಬೀದಿ ಬದಿ ವ್ಯಾಪಾರ ಅಂತಾನೆ ನಿರ್ವಹಿಸಲಾಗಿದೆ. ಇನ್ನೊಂದು ಮೊಬೈಲ್ ವ್ಯಾಪಾರಿಗಳು. ಮೊಬೈಲ್ ವ್ಯಾಪಾರಿಗಳು ಅಂದ್ರೆ ಈಗ ತಳ್ಳು ಗಾಡಿ ಮುಖಾಂತರ ಅಥವಾ ವಾಹನಗಳ ಮುಖಾಂತರ
ಅಲ್ಲಿ ಬೀದಿ ಬೀದಿ ಜನ ಜಾಸ್ತಿ ಇರ್ತಾರೆ, ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು. ಈ ರೀತಿ 3 ಭಾಗವಾಗಿ ವಿಭಾಗಣೆ ಮಾಡಿ ಈ ಎಲ್ಲರನ್ನೂ ಬೀದಿ ಬದಿ ವ್ಯಾಪಾರ ಅಂತಂದ್ರೆ ಗುರುತಿಸಲಾಗ್ತದೆ. ಏನಾದ್ರೂ ನಮ್ಮ ವ್ಯಾಪಾರಕ್ಕೆ ಇವತ್ತು ಮಾಲ್ ಖರೀದಿ ಮಾಡ್ತಾರೆ, ಅಲ್ಲಿ ಹೋಗಿ ಕೈ ಕೊಡುವಂತ ಪರಿಸ್ಥಿತಿ ಇತ್ತು. ಮತ್ತೇನು ವ್ಯಾಪಾರ ಆಗಲಿಲ್ಲ ಅಂದ್ರೆ ಅವ್ರು ಮನೆಗೆ ಬರ್ತಿದ್ರು, ಸಾಲ ಜೀವನದೊಳಗೆ ತಲೆಮಾರುಗಳಿಂದ ಬಂದಂತದ್ದು ಸರ್ವೆ ಮಾಡಿದ್ರು. ಒಬ್ಬ ಬೀದಿ ಬದಿ ವ್ಯಾಪಾರಸ್ಥ ಎಷ್ಟು ಹಣ ಉಳಿತಾಯ ಮಾಡ್ತಾನ ತನ್ನ ಮಾಡಿದ್ರು ಸರ್ಕಾರ. ಏನ್ ಕಾರಣಪ್ಪ ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರ ರಕ್ಷಣೆ ಆಗಬೇಕು. ಇವು ತಮ್ಮ ಉದ್ಯೋಗ ಸ್ವಾವಲಂಬಿಗಳಾಗಿ ಆತ್ಮನಿರ್ಭರದಿಂದ ಅವರು ಕೂಡ ಬದುಕಬೇಕು, ಅವರಿಗೆ ಯಾವುದೇ ರೀತಿ ಕಿರುಕುಳ ಆಗಬಾರದು ಅನ್ನೋ ಉದ್ದೇಶದಿಂದ 2014ರಲ್ಲಿ ಈ ಬೀದಿ ಬದಿ ವ್ಯಾಪಾರಸ್ಥರ ಮಾರಾಟ ರಕ್ಷಣಾ ಅಧಿನಿಯಮ ಕಾನೂನನ್ನು ಜಾರಿಗೆ ತಂದರು. ಇದು ಆರ್ಟಿಕಲ್ 19(1)(g) ಏನ್ ಹೇಳ್ತಾರೆ ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಯಾರೂ ದೌರ್ಜನ್ಯ ಮಾಡುವಂತಿಲ್ಲ, ಭದ್ರತೆಯನ್ನು ತಿಳಿಸ್ತದೆ. ಅದಕ್ಕಾಗಿ ಎಲ್ಲರೂ ಸ್ವಾವಲಂಬಿಗಳಾಗಿ ಸ್ವಂತ ಉದ್ಯೋಗ ಮಾಡಿ ಬದುಕಬಹುದು. ಅದಕ್ಕಾಗಿ ಈ ಒಂದು ಕಾನೂನನ್ನು ಕೂಡ ಸರ್ಕಾರ ರೂಪಿಸಿತು. ಆದ್ರೆ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ನಗರಗಳಲ್ಲಿ ಜಾಸ್ತಿ ಜನಸಂದಣಿ ಇರುವುದರಿಂದ ಅಲ್ಲಿ ಹಳ್ಳಿಗಳಿಂದ ಇರ್ಬೋದು, ಶ್ರೀಮಂತರಿದ್ದವ್ರ ಹಣ ಆಗ್ತದ, ಅಲ್ಲಿ ಜನಧನ್ ಅಕೌಂಟ್ ಓಪನ್ ಮಾಡೋದ್ರ ಜೊತೆಗೆ ಬಡವರಿಗಾಗಿ ಇನ್ಶೂರೆನ್ಸ್ ಸೌಲಭ್ಯಗಳನ್ನು ತಂದ್ರು. ಅಂದ್ರೆ ಜೀವನ ಸುರಕ್ಷಾ ಯೋಜನೆ. ಈ ಜೀವನ ಸುರಕ್ಷಾ ಯೋಜನೆ ಯಾರಿಗೆ ಸಂಬಂಧಪಡ್ತದ ಅಂದ್ರೆ 18ರಿಂದ 70 ವರ್ಷದೊಳಗೆ ನಾವು ಯಾರು ಬೇಕಾದ್ರೂ ಮಾಡಿಸ್ಬೋದು. ಒಂದು ವರ್ಷಕ್ಕೆ ಬರೀ 20 ರೂಪಾಯಿ ನಿಮ್ಮ ಅಕೌಂಟ್ನಾಗ ಆಟೋಮೆಟಿಕ್ ಕಟ್ ಆಗ್ತದೆ. ಅಂದ್ರೆ ಇದು ಜೂನ್ 1ನೇ ತಾರೀಕಿನಿಂದ ಮೇ 31ನೇ ತಾರೀಕಿನ ತನಕ ಒಂದು ವರ್ಷ ಪೂರ್ತಿ ಬರೀ ಒಂದು ವರ್ಷ. ಆಕಸ್ಮಿಕವಾಗಿ ಆ ವ್ಯಕ್ತಿ ಮರಣ ಹೊಂದಿದ ನಾಮಿನಿ ಇದ್ದವರಿಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅನ್ನು ಜಮಾ ಆಗ್ತದೆ. ಆಕಸ್ಮಿಕವಾಗಿ ಕೈಯರೆ ಕಾಲರೆ ಕಳೆದುಕೊಂಡ ಅವ ಅಂಗವಿಕಲಾಗಿ ಕುಳಿತುಕೊಂಡಾದ್ರೆ ಅದಕ್ಕೂ ಕೂಡ 2 ಲಕ್ಷ ರೂಪಾಯಿ ಬರ್ತದೆ. ಇನ್ನ ಏನಾದ್ರು ಒಂದು ಕೈ ಬೈತು ಅಥವಾ ಒಂದು ಕಣ್ಣು ಬೈತು, ಅವ್ನು ನಡೆದಾಡಕ್ ಬರ್ತದ, ಯಾವ ಟೈಮ್ ಬರ್ತದ ಹೇಳಕ್ ಆಗಿಲ್ಲ. ಅಥವಾ ನೀರಿನ ಮೇಗಿನ ಗುರುಳಿದ್ದಾಗ ಯಾರಿಗಾರ ಕ್ಯಾನ್ಸರ್ ಆಯ್ತಾರೆ, ಹಾವು ಕಚ್ಚಿರ್ಕೊತಾರೆ, ಘಟನೆಗಳು ನಡೆದು ಅಂದ್ರೆ ಅಂಥವರಿಗಾಗಿ ಜೀವನ ಜ್ಯೋತಿ ಯೋಜನೆ ಅನ್ನುವಂಥ ಒಂದು ಯೋಜನೆ ಅಂತಂದ್ರೆ ಪ್ರತಿ ಒಂದು ವರ್ಷಕ್ಕೆ 20 ರೂಪಾಯಿ ಕೊಡುವಂಥದ್ದು. ಆಕ್ಸಿಡೆಂಟ್ ಆದಾಗೆ ನಾಮಿನಿದ್ದವರಿಗೆ 2 ಲಕ್ಷ ರೂಪಾಯಿ ಕೊಡುವಂಥದ್ದು. ಆಮೇಲೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಜನ್ಧನ್ ಯೋಜನೆ ಅಂದ್ರೆ ಅಕೌಂಟ್ ಓಪನ್ ಮಾಡಿ ಸರ್ಕಾರದ ಸವಲತ್ತುಗಳನ್ನೆಲ್ಲ ನೇರವಾಗಿ ನಮ್ಮ ಅಕೌಂಟ್ಗೆ ಜಮಾ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಒನ್ ನೇಷನ್ ಅನ್ನುವಂಥ ಯೋಜನೆ ಅಂದ್ರೆ ದೇಶದ ಯಾವುದೇ ಮೂಲೆಯಲ್ಲಿ ಸಹಿತ ನಾವು ಉಚಿತವಾಗಿ ರೇಷನ್ ಪಡೆಯುವಂಥದ್ದು. ಆಮೇಲೆ ಶ್ರಮಯೋಗಿ ಮಾನಧನ್ ಯೋಜನೆ ಅಂದ್ರೆ ವೃದ್ಧಾಪ್ಯ ಜೀವನಗಳಲ್ಲಿ ಪಿಂಚಣಿ ಪಡೆಯುವಂಥದ್ದು. ಆ ಯೋಜನೆಯಲ್ಲಿ ನಾವು ಭಾಗಿಗಳಾಗಿ ಈ ಒಂದು ಆಟೋಮೆಟಿಕ್ ಕಟ್ ಆಗ್ತದೆ. ತಿಂಗಳ ಹೋಗಿ ಬ್ಯಾಂಕ್ ಅವರಿಗೆ 55 ರೂಪಾಯಿ ಕಟ್ ಆಗ್ತದೆ. ಆನಂತರ ಇನ್ನೊಂದು ಇದ್ರೆ ಕಟ್ಟಡ ಕಾರ್ಮಿಕರಿಗೆ ಅಂದ್ರೆ ಕೆಲಸ ಮಾಡ್ತಕ್ಕಂಥವ್ರು ನೋಂದಣಿ ಮಾಡಿಸಿಕೊಂಡಿದ್ದಾರೆ, ಅವ್ರಿಗೂ ಸಹಿತ ಶೈಕ್ಷಣಿಕ ಸೌಲಭ್ಯ, ಆಮೇಲೆ ಮದುವೆಗಾಗಿ, ಆಮೇಲೆ ಸಾಲ ಸೌಲಭ್ಯ, ಇಂಥ ಎಲ್ಲ ಸೌಲಭ್ಯಗಳು ಸಿಗುವಂತ ಸುರಕ್ಷಾ ಯೋಜನೆ. ಹೀಗೆ ಈ 8 ಯೋಜನೆಗಳ ಸೌಲಭ್ಯವನ್ನ ನಾವೆಲ್ಲರೂ ಯಾವ ರೀತಿ ಅನುಕೂಲ ಆಗಬೇಕು, ಅವರಿಗೆ ಯಾವ ತರ ಸರ್ಕಾರ ಅಭಿವೃದ್ಧಿಗಾಗಿ ಹಣವನ್ನು ಕೊಟ್ಟಿದೆ ಅಂತ. ಕನಿಷ್ಠ ಪಕ್ಷ ನಮ್ಮಲ್ಲಿ 3 ನಗರ ಅಂಗ ವ್ಯಾಪಾರ ಮಾಡ್ಕೊಂಡಾರ. ಆಗಲೇ ಹೇಳಿದ್ರು ನಮ್ಮ ಆತ್ಮೀಯರು, ನಮ್ಮ ಯಾರಿ ಆಮೇಲೆ ಎಲ್ಲರೂ ಲೈಸೆನ್ಸ್ ತಗೊಂಡ್ರ. ನಮ್ಮ ಕರ್ನಾಟಕ ಜನರಿಗೆ ಏನಾಗಿತ್ತು ಏನು ಗೊತ್ತಿಲ್ಲ, ಒಬ್ರು ಕೂಡ ಲೈಸೆನ್ಸ್ ಇಲ್ಲ, ಮುನ್ಸಿಪಾಲಿಟಿ ಎಂಟ್ರಿನೇ ಇಲ್ಲ. ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು ಸಂಪಟ್ಟಿದ್ದೀವಿ ಮುನ್ಸಿಪಾಲಿಟಿ ವತಿಯಿಂದ ಬರ್ರಿ ಬಂದು ಏನಂದ್ರೆ ಯಾಕಂದ್ರೆ ಅದು ಜಗೀದಿಂದ ನಾವು ಬಿಟ್ಟಿರ್ತೈತಿ. ಹೆಂಗಪ್ಪ 5 ಮತ್ತು 10 ಜಾಗ ಖುದ್ದು ಜಾಗ ಇದ್ದಂಗ 5 ಬಾಲು 6 ಅದ ಜಾಗ ನಿಮ್ಮ ಸಲನ್ನ ಪ್ರತಿಯೊಂದು ಏನಪ್ಪಾ ಅಂದ್ರೆ ನಿಮ್ಮ MS ಸರ್ಟಿಫಿಕೇಟ್ ತಗೊಂಡ್ರೆ ಸಣ್ಣ ಕೈಗಾರಿಕೆ ಉದ್ಯೋಗ ಮಾಡೋರು ನಿಮ್ಮ ಬ್ಯಾಂಕ್ ಸೆಕ್ಟರ್ದಾಗಲಿ ಹಲವಾರು ಸೆಕ್ಟರ್ದಾಗ ನಿಮ್ಗೆ ಲೋನ್ ಸಿಗ್ತೈತಿ. ನಮ್ಮ ಮುನ್ಸಿಪಾಲಿಟಿ ಅಂದ್ರೆ 10,000 ರೂಪಾಯಿ ಕೊಡ್ತೀವಿ. ಯಾಕೆ ಮಕ್ಕಳಿಗೆ ಅವರಿಗೆ ಶಿಕ್ಷಣಕ್ಕಾಗಿ ಕೊಟ್ಟಿರ್ತೀವಿ. ಪ್ರತಿಯೊಂದು ಸರ್ಕಾರ ನಾವು ಕೊಡ್ತಾ ಇದ್ದೀವಿ, ಅದಕ್ಕೆ ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇಲ್ಲ. ಇವತ್ತು ಪತ್ರಿಕೆಗಳಲ್ಲಿ ನಾವು ಓದಿದೆ ಅಂಬರೀಷಣ್ಣ ಏನಪ್ಪಾ ಅಂದ್ರೆ ಎಷ್ಟು ದಿನಾಚರಣೆ ಮಾಡೋದಾಗಿರ್ಬೋದು. ನೋಡಿ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ಏನಪ್ಪ ಅಂತಂದ್ರೆ ಯಾವಾಗಲಿ ನಾನು ಹೇಳೋದ ಕೇಳೋದ ಗೊತ್ತಾದ್ರೆ ಇಲ್ಲ, ಯಾವುದೇ ಕಾಯಿಲೆ ಬಂದರೂ ನಾನು ಹೇಳೋದ ಕೇಳೋದೇನೆ ಬರಲ್ಲ.
ನಾನು ಶುಗರ್ ಬರ್ತದಂದ್ರೆ ಬರಂಗಿಲ್ಲ, BP ಬರಬೇಕು ಅಂದ್ರೆ ನಾನು ಬರ್ತದಂದ್ರೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದ್ರೆ ನಾವು ಪೌಷ್ಟಿಕ ಆಹಾರವನ್ನು ತಿನ್ಬೇಕಾಗ್ತದ, ಒಳ್ಳೆ ಒಳ್ಳೆ ಆಹಾರವನ್ನು ತಿನ್ಬೇಕಾಗ್ತದ. ಅದರ ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ನಿಮ್ಗೆ ಉದಾಹರಣೆ ಕೋವಿಡ್ ಬಂದಾಗ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳು ಏನೇನಿತ್ತು ಅವೆಲ್ಲವೂ ನೆನಪಾದವು, ಮರುಕಳಿಸಿದ್ವು, ಮತ್ತೆ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳು ನಾವು ಜೊತೆಗೆ ಇಟ್ಕೊಂಡು ನಾವು ಅದ್ರ ಜೊತೆಗೆ ಇರ್ತೀವಿ, ಅಲ್ಲಿವರೆಗೆ ನಮ್ಗೆ ಯಾವುದೇ ಕಾಯಿಲೆಗಳು ಕೂಡ ಕಾಯಿಲ್ಲ ಅಂತ. ಅದರಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಒಂದೇ ಒಂದು ತಮ್ಮ ಆರೋಗ್ಯವನ್ನು ತಾವು ಪರೀಕ್ಷೆ ಮಾಡಿಸ್ಕೊಳ್ರಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನೀವು ಏನ್ ಮಾಡ್ತೀರಿ, ನೀವು ಬೀದಿ ಬೀದಿ ಹತ್ರ ಕೆಲಸ ಮಾಡ್ತಿರುವಾಗ ಯಾರೋ ಗೊತ್ತಿಲ್ಲ, ಆಗ್ಲಿಕ್ಕಿಲ್ಲ ಮೋಸ್ಟ್ಲಿ ಬಂದು ಏನ್ ಮಾಡ್ತಾರೆ, ಪೊಲೀಸ್ನವರಾಗಲಿ ನಮ್ಮ ಮುನ್ಸಿಪಾಲಿಟಿಯವರಾಗಲಿ ಬಂದು ನೀವು ಬಡ ಕೆಲಸದಲ್ಲಿ ಜೈಲು ಕಳಿಸೋದು, ನೀವು ರೋಡ್ ಮೇಲೆ ವ್ಯಾಪಾರ ಮಾಡಬೇಕಾಗೋದು, ಈ ರೀತಿ ನಿಮ್ಗೆ ತೊಂದರೆ ಕೊಡೋದಾಯ್ತು. ನೆಕ್ಸ್ಟ್ ಇನ್ನೊಂದು ಏನಾಗಪ್ಪ ಅಂತಂದ್ರೆ ಬೀದಿ ಬೀದಿ ವ್ಯಾಪಾರ ಮಾಡೋರಿಗೆ ಯಾವುದೇ ಸುರಕ್ಷತೆ ಇರುವುದಿಲ್ಲ. ಸಡನ್ ಆಗಿ ಏನೋ ಒಂದು ಅವಘಡ ಸಂಭವಿಸಿ ತಿಳ್ಕೊಂಡಂದ್ರೆ ಅವರ ಕುಟುಂಬ ಏನಾಗ್ತದೆ, ಅನಾಥ ಆಗಿಬಿಡುತ್ತೆ. ಅವಾಗ ಇಂಥವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರು. ಅವಾಗ ಸುಪ್ರೀಂ ಕೋರ್ಟ್ ಇವನ್ನೆಲ್ಲ ಪರಿಗಣನೆ ಮಾಡಿದ್ರು. ಮುಖ್ಯವಾಗಿ ಏನಂತ ಹೇಳ್ತಂದ್ರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮುನ್ಸಿಪಾಲಿಟಿಯಿಂದಾಗಲಿ ಅಥವಾ ಪೊಲೀಸರಿಂದಾಗಲಿ ಯಾವುದೇ ರೀತಿ ದೌರ್ಜನ್ಯ ಆಗುವಂತೆ ಕ್ರಮಗಳನ್ನು ಕೈಗೊಳ್ಳಬೇಕಂತ ಹೇಳಿದ್ರು. ನೆಕ್ಸ್ಟ್ ಪ್ರತಿಯೊಂದು ಸಿಟಿ ಒಳಗೂ ವೆಂಡಿಂಗ್ ಝೋನ್ ಅಂತ ಮಾಡ್ತಾರೆ. ಈಗ ನೀವು ಹೇಳ್ಬೇಕು ವೆಂಡಿಂಗ್ ಝೋನ್ ಅಂತ ಏನಂತಂದ್ರೆ ನೀವು ಒಂದು ಜಾಗ ಮಾಡಿಕೊಡೋದು ಅವ್ರಿಗೆ. ನಮ್ಮ ಹುಡುಗದ ಪುರಸಭೆ ವ್ಯಾಪ್ತಿ ಒಳಗೆ ಬಸ್ ಸ್ಟ್ಯಾಂಡ್ ಐತೆ, ಬಸ್ ಸ್ಟ್ಯಾಂಡ್ ಮತ್ತು ಒಂದು ಕಾಯಿಪಲ್ಲೆ ಮಾರ್ಕೆಟ್ ಇದೆ. ಹಂಗೆ ಅವ್ರಿಗೆ ಒಂದು ವೆಂಡಿಂಗ್ ಝೋನ್ ಮಾಡಿಕೊಟ್ಟು ಅಲ್ಲೇ ಅವರು ವ್ಯಾಪಾರ ಮಾಡೋಕೆ ವ್ಯವಸ್ಥೆ ಮಾಡೋದು. ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಅಬ್ಸರ್ವೇಷನ್ ಮಾಡಿ ಸರ್ಕಾರ ಕಳಿಸ್ಕೊಡ್ತು. ಅವಾಗ ಸರ್ಕಾರ ಏನ್ ಮಾಡ್ತಿದ್ದ 2013-14ನೇ ಸಾಲಿನೊಳಗ ಬೀದಿ ಬದಿ ವ್ಯಾಪಾರಸ್ಥರ ರಕ್ಷಣೆಗಾಗಿ ಒಂದು ಅಧಿನಿಯಮವನ್ನು ಪಾಸ್ ಮಾಡ್ತು. ಅದರ ನಂತರ ಈಗ ನಮ್ಮಲ್ಲಿ ಏನಿದೆ, ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ PMC ಅಂತ ಆಗಲಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಮಾಹಿತಿ ಕೊಟ್ಟಾರೆ. ಆ 8 ಯೋಜನೆಗಳನ್ನು ನೀವು ಉಪಯೋಗ ಪಡಿಸಿಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಇದ್ರೆ ಊರು ಒಗ್ಗಟ್ಟಿರ್ಬೇಕು, ಹಾಗೂ ನಮ್ಮ ಪುರಸಭೆ ಒಳಗೂ ಒಗ್ಗಟ್ಟಂತೆ ಇರಬೇಕು. ಈ ಒಂದು ಕಾರ್ಡ್ ಮಾಡಿ ಅಂತ ಹೇಳಿ ನಮ್ಮ ನಾಗರಾಜ್ ಅವರು ಹೇಳಿದ್ರು. ಬರುವಂತ ದಿನಮಾನದೊಳಗ ಆ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡು ಆ ಗುರುತಿನ ಚೀಟಿಯನ್ನು ಮಾಡಿ ಕೊಡಲಾಗುತ್ತದೆ ಅಂತ ಈ ಮೂಲಕ ಎಲ್ಲರಿಗೂ ಹೇಳುತ್ತೇನೆ. ಪುರುಷರಿಗಿಂತ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಸೇರಬೇಕಾಗಿತ್ತು. ಎಲ್ಲರೂ ಅವರು ತಮ್ಮ ವ್ಯಾಪಾರ ಇವತ್ತು ನಮ್ಗೆ ನೀವು ಕೇಳಕ ಅನ್ಕೊಂಡ್ರಿ ಅಂತ ಹೇಳಿ ನಮ್ಮ ನಾಗೂರ ಅಂಬರೀಷ್ ಅಣ್ಣ ಅವ್ರಿಗೆ ಇದು ಅವರು ಏನೋ ಒಂದು ಇದು ಇದ್ದಿಲ್ಲ, ಲಾಭ ಇದ್ದಿಲ್ಲ. ಇದು ಮಾಡ್ಬೇಕಂದ್ರೆ ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ತಮ್ಮ ಅನುಕೂಲಕ್ಕಾಗಿನೇ ಅವರೊಂದು ಈ ಫಂಕ್ಷನ್ ಹಾಕೊಂಡಿದ್ರು. ಇದಕ್ಕ ಒಂದು ತಾಸು ಅವರು ಬಂದು ಎಲ್ಲ ಮಾಹಿತಿ ತಿಳ್ಕೊಂಡಿದ್ರು. ಅವ್ರಿಗೆಲ್ಲರಿಗೂ ಒಂದು ಇದು ಆಗಿತ್ತು. ಮುಂದಿನ ದಿನಮಾನದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಎಲ್ಲರಿಗೂ ಕೇಳ್ಕೊಳ್ತಾ ಒಂದೆರಡು ಮಾತುಗಳನ್ನು ಮುಗಿಸುತ್ತೆ. ಕಾರ್ಯಕ್ರಮ ಮಾಡಿ ಬಿಟ್ಟು ಹೋಗ್ತಕ್ಕಂಥ ವ್ಯಕ್ತಿ ನಾನಲ್ಲ. ನನ್ನ ಸಂಸ್ಥೆಯ ಸಹಪ್ರವರ್ತನೆಯನ್ನು ಮಾಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಿಗ್ತಕ್ಕಂಥ ನ್ಯಾಯವನ್ನು